ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇನ್ನು ಬೇಸಿಗೆ ಕಾಲ ಶುರುವಾಯ್ತಲ್ಲ, ತಂಪಾಗಿ ಏನಾದರೂ ಮಾಡಿಕೊಂಡು ತಿಂದರೆ ತುಂಬ ದೇಹಕ್ಕೆ ತಂಪಾಗಿರ್ತದೆ. ಅದಕ್ಕೋಸ್ಕರ ನಾನಿವತ್ತು ನಿಂಬೆಹಣ್ಣಿಂದು ತವ್ವೆ ಮಾಡಿ ತೋರಿಸ್ತೀನಿ ನೋಡಿ. ಇದು ಹೆಸರು ಬೇಳೆಯಿಂದ ಮಾಡಿರೋದು. ಬನ್ನಿ ಹೇಗೆ ಮಾಡೋದು ಅಂತಂದೇಳಿ ನೋಡ್ಕೊಂಬರೋಣ. ಫಸ್ಟು ಒಂದು ಗ್ಲಾಸು ಹೆಸರು ಬೇಳೆನ ತೊಗೊಂಡು ಒಂದೆರಡು ಸಲ ವಾಶ್ ಮಾಡ್ಕೊಂಬಿಡಿ. ಅದನ್ನ ವಾಶ್ ಮಾಡಿಕೊಂಡು ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಬೇಯಲಿಕ್ಕೆ ಹಾಕೊಂಬಿಡಬೇಕು. ಅದಕ್ಕೆ ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿ ಅದನ್ನು ಕುಕ್ಕರ್ ಮುಚ್ಚಿಬಿಟ್ಟು ಒಂದು 3 ಸೀಟಿ ಹೊಡಿಸ್ರಿ. ಸ್ಟವ್ ಆನ್ ಮಾಡಿ 3 ಸೀಟಿ ಹೊಡಿಸ್ಬೇಕು ಅದನ್ನು. ಅಷ್ಟರೊಳಗೆ ನಾವು ಈ ಕಡೆ ಒಂದು ಬೋಗಣಿನ ಇಟ್ಬಿಟ್ಟು ಅದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಒಗ್ಗರಣೆ ಎಣ್ಣೆ ಹಾಕಿ, ಮತ್ತು ಸಾಸಿವೆ, ಇದು ಮಜ್ಜಿಗೆ ಮೆಣಸಿನ್ಕಾಯಿ ಅಂತಾರಲ್ಲ ಅದು, ಮತ್ತು ಸ್ವಲ್ಪ ಹಸಿ ಮೆಣಸಿನ್ಕಾಯಿ, ಕರಿಬೇವು, ಅರಿಶಿನ ಪುಡಿ ಮತ್ತು ಇಂಗು ಹಾಕಿ ಅದನ್ನ ಚೆನ್ನಾಗಿ ಸ್ವಲ್ಪ ಹುರ್ಕೊಂಬಿಟ್ಟು, ಇದು ನಾವು ಬೇಯಿಸ್ಕೊಂಡಿರ್ತೀವಲ್ಲ ಹೆಸರು ಬೇಳೆನ, ಅದನ್ನ ಸ್ವಲ್ಪ ಸೌಟಿಂದ ಮ್ಯಾಶ್ ಮಾಡ್ಕೊಂಬಿಟ್ಟು ಇದರಲ್ಲಿ ಹಾಕ್ಕೊಂಬಿಡಿ. ಅದಕ್ಕೆ ಸ್ವಲ್ಪ ಒಂದು ಗ್ಲಾಸ್ನಷ್ಟು ನೀರನ್ನ ಹಾಕಿ ಅದರಲ್ಲಿ ಹಾಕ್ಬಿಡಿ. ನಮಗೆ ತವಿಗೆ ಎಷ್ಟು ಬೇಕೋ ಅಷ್ಟು ಲಿಕ್ವಿಡ್ ನನಗೆ ಬರೋಂಗೆ ಅಷ್ಟು ನೀರನ್ನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಕೈ ಆಡ್ಕೊಂಡು ಇದನ್ನು ಸ್ವಲ್ಪ ಕುದಿಲಕ್ಕೆ ಬಿಡ್ರಿ. ಅದೆಲ್ಲ ಹೊಂದ್ಕೋಬೇಕಲ್ಲ, ಅದಕ್ಕೋಸ್ಕರ ಆವಾಗ ಹಸಿ ಕೊತ್ತಂಬರಿನ ಹಾಕ್ಕೊಂಡು ಒಂದು ಸಲ ಕುದಿಸಿದ್ರೆ ನಿಂಬೆಹಣ್ಣಿನ ತವ್ವಿ ತುಂಬ ಚೆನ್ನಾಗಿರ್ತದೆ. ಇದು ತಣ್ಣಗಾಗಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಆವಾಗ ಇದಕ್ಕೆ ನಿಂಬೆಹಣ್ಣನ್ನ ಹಿಂಡ್ಕೊಂಡಿದ್ರೆ ಇಷ್ಟು ರುಚಿಯಾಗಿರ್ತದೆ ಅಂತಂದರೆ ತುಂಬ ಚೆನ್ನಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ.